ನಿಮ್ಮ ಕತೆ ಓಕೆ ಆಗೋದು ಹೀರೋ ಡೈರೆಕ್ಟ್ ಹತ್ರ ಅಲ್ಲ. ಸಿನಿಮಾ ಶುರು ಆಗೋವರೆಗೂ ನಿರ್ಮಾಪಕಂದು, ಸಿನಿಮಾ ಶುರು ಆದ್ಮೇಲೆ ಅದು ನಿಮ್ದಲ್ಲ. ಸೊ ಇವತ್ತು ವಾಸ್ತವದಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನೀನಾಸಂ ಸತೀಶ್ ಅವರು ಅವರ ದಾರಿಯಲ್ಲಿ ಯಶಸ್ವಿಯಾಗಿ ಕಂಡಿದ್ದಾರೆ, ನೀನಾಸಂ ಅಂತ ಬಂದಿದ್ದಾರೆ, ಸಂತೋಷ. ಆದ್ರೆ ನಮ್ಮ ಸಿನಿಮಾದವ್ರಿಗೆ ಎಜುಕೇಶನ್ ಬೇಕು ಅನ್ನೋದಿದೆಯಲ್ಲ, ಇಲ್ಲಿ ನಾವು ಅಷ್ಟೇ ಡೈರೆಕ್ಟ್ಗಳು ಆದ್ರೆ ಒಂದು 20 ಸಿನಿಮಾ ಮಾಡಿರ್ತೀವಿ, 40 ಸಿನಿಮಾ ಕೆಲಸ ಮಾಡಿರ್ತೀವಿ. ನಿರ್ಮಾಪಕ ಬಂಡವಾಳ ಹಾಕುವನ್ನ ಕರ್ಕೊಂಡ್ಬರೈತೆ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್. ಅವ್ನು ಹೋಗಿ ಕನ್ವಿನ್ಸ್ ಮಾಡಿ ಮತ್ತೊಂದು ಮಾಡಿ ಕತೆ ಹಿಂಗಿದೆ ಅಣ್ಣ ಹಂಗಿದೆ ಅಣ್ಣ ಸುತ್ತಾಡಿ ಮಾಡಿ ಕರ್ಕೊಂಡ್ಬಂದು ಹೀರೋ ಹತ್ರ ಬಿಡ್ತಾರೆ. ಅಂದ್ರೆ ನಿಮ್ಗೆ ಹೇಳ್ತಿಲ್ಲ, ಟೋಟಲ್ ಆ ಹೀರೋ ಹತ್ರ ಬಂದ ತಕ್ಷಣ ಕಥೆನೂ ಚೇಂಜ್ ಆಗುತ್ತೆ, ಡೈರೆಕ್ಟ್ರು ಚೇಂಜ್ ಆಗ್ತಾರ್ರಿ. ಇವತ್ತು ಮಾತಾಡಬಾರ್ದು. ನಾವು ಕೂಡ ಬೆಂಗಳೂರು ಬಂದು ಹಿಟ್ ಕೊಟ್ಟಿರೋ ಸಿನಿಮಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು. ಆದ್ರೆ ಇವತ್ತು ನಾವೆಲ್ಲ ಯಾಕೆ ಸೈಡ್ ಲೈನ್ ಆಗಿದ್ದೀವಿ? ಹೀರೋಗಳು ನಮ್ಮ ಹಣೆ ಬರ ಬರೀತಿದ್ದಾರೆ, ಅದು ನಮ್ ಕರ್ಮ. ಇವತ್ತು ಯಾಕೆ ಸಿನಿಮಾಗಳು ಸಕ್ಸಸ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಹೀರೋ ಹೇಳ್ದಂಗೆ ಸ್ಕ್ರೀನ್ ಪ್ಲೇ ಆಗುತ್ತೆ, ಹೀರೋ ಹೇಳ್ದಂಗೆ ಸಾಂಗ್ ಆಗುತ್ತೆ, ಹೀರೋ ಹೇಳ್ದ ಟೆಕ್ನಿಷಿಯನ್ಗಳು ಫಿಕ್ಸ್ ಆಗ್ತಾ ಹೋಗ್ತಾರೆ, ನಿರ್ದೇಶಕನ ಕೈಯಿಂದ ಎಲ್ಲವೂ ದೂರ ಆಗ್ತಾ ಹೋಗ್ತದೆ. ಅವನೊಬ್ಬ ಅಸಹಾಯಕನಾಗಿ ನಿರ್ದೇಶಕ ಅಂತ ಅನ್ಸ್ಕೊತಿದ್ದಾನೆ ಅಷ್ಟೇ ಬಿಟ್ರೆ, ಬಹುತೇಕ ಹೀರೋಗಳು ಎಲ್ಲವನ್ನು ಕೂಡ ತನ್ನ ಹಿಡಿತದಲ್ಲೇ ಇರಬೇಕು, ತಾನು ಹೇಳ್ದವನೇ ಆಗ್ಬೇಕು. ಆಯ್ತಾ, ತಾನು ಹೇಳ್ದವನೇ ನನ್ ಶಾರ್ಟ್ ಕಟ್ಟಿ ಹೇಳ್ಬೇಕು. ಎಕ್ಸ್ಪೀರಿಯನ್ಸ್ ಗಳು ಯಾರು ಬೇಡ, ಹೊಸ ಪ್ರೊಡ್ಯೂಸರ್ಗಳೇ ಬರ್ಬೇಕು, ಹೊಸ ಪ್ರೊಡ್ಯೂಸರ್ಗಳನ್ನ ಕರ್ಕೊಂಬರೋ ಕೆಲಸ ಡೈರೆಕ್ಟರ್ ಮಾಡ್ಬೇಕು ಅಂತಕ್ಕಂತ ಈ ದುಸ್ಥಿತಿ ಬಂದಿದೆಯಲ್ಲ, ಇದು ಕನ್ನಡ ಚಿತ್ರರಂಗದ ಕನ್ನಡಿ. ಇವತ್ತು ಒಬ್ಬೊಬ್ರಿಗೆ ಕೇಳಿ ಹೀರೋ ಮಾಡಿದವರು. ಸೊ ನೆಕ್ಸ್ಟ್ ಹೀರೋನೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರು ಬೇಕು, ಏನು ರೈಟರ್ ಬೇಕು ಅಂತ ಹೇಳುವಾಗ ಹೊಸಬರಿಗೆ ಅವಕಾಶ ಕೊಡಿ. ಮೇಡಮ್, ನನ್ನ ತಂಡ ಹೇಗಿರ್ಬೇಕು ಅಂತ ನಾನು ನಿರ್ದೇಶಕ ನಾನು ಆಯ್ಕೆ ಮಾಡ್ಕೋಬೇಕು, ಅದನ್ನು ನಿರ್ಮಾಪಕನಿಗೆ ಒಪ್ಪಿಸ್ಬೇಕು. ಅದಾದ್ಮೇಲೆ ಚಿತ್ರಕಥೆ ಆದ್ಮೇಲೆ ಈ ಚಿತ್ರಕಥೆಗೆ ಯಾರು ನಾಯಕ, ಯಾರು ಕಲಾವಿದ, ಯಾರು ಅಂತ ನಂತರದ ಪ್ರಾಸೆಸ್. ಇವತ್ತೇನಾಗ್ತಿದೆ ಮೇಡಮ್, ಇವತ್ತೆಲ್ಲವೂ ಕೂಡ ಹೀರೋಗಳು ಒಪ್ಪಿಸ್ಬಿಟ್ಟು ಆಮೇಲೆ ಪ್ರೊಡ್ಯೂಸರ್ ಇರೋ ಪರಿಸ್ಥಿತಿ ಬಂದಿದೆ. ಪ್ರೊಡ್ಯೂಸರ್ಸ್ ಇದಾರೆ ಸಿನಿಮಾ ಮಾಡೋದಿಕ್ಕೆ, ಗೊತ್ತಿದೆಯಾ ನಿಮ್ಗೆ? ಪ್ರೊಡ್ಯೂಸರ್ಸ್ ರೆಡಿ ಇದಾರೆ, ಹೋಗ್ಬಿಟ್ಟು ಅವ್ರು ಡೇಟ್ ತಗೊಂಡ್ ಬನ್ನಿ, ಇವ್ರು ಒಪ್ಪಿಸ್ಬಿಟ್ಟು ಬನ್ನಿ. ನಿರ್ದೇಶಕ ಏನ್ ಮಾಡ್ತಾನೆ ಹೇಳಿ? ನಾನು ಅದಕ್ಕೆ ನಾನು ಹೇಳ್ತೀನಿ, ನಾನು ಅವ್ರ ಬಾಯಿ ತಪ್ಪು ಮಾತಾಡಿದ್ರು. ಒಂದ್ ನಿಮಿಷ ಏನಿದೆಯಾ ಅದೇ ಹೇಳಪ್ಪ, ರೆಗ್ಯುಲರ್ ಪ್ರೊಡ್ಯೂಸರ್ ಯಾಕಿಲ್ಲ ಇಲ್ಲಿ ಹೇಳ್ತೀನಿ ಕೇಳಿ. ಇರಪ್ಪ ಇರೇ, ಉತ್ತರ ಕೊಡ್ಲಾ ಅವ್ರು ಕೊಡ್ಲಾ, ಪ್ರಶ್ನೆಗೆ ಅವ್ರು ಕೊಡ್ಲಾ, ಹೇಳ್ತೀನಿ ಕೇಳಿ. ನೋಡಿ, ರಿಯಲ್ ಎಸ್ಟೇಟ್ ಅನ್ಬೇಡಿ, ಅರ್ಥ ಆಯ್ತಾ? ಬಂಡವಾಳ ಎಲ್ಲಿಂದ ಆದ್ರೂ ಬಂದ್ರು ಕೂಡ ಅದು ಚಿತ್ರರಂಗಕ್ಕೆ ಬೀಳೋದು. ಆ ರಿಯಲ್ ಎಸ್ಟೇಟ್ ಇಂದ ಬರುತ್ತೋ, ಮತ್ತೊಂದಿಂದ ಬರುತ್ತೋ, ಕಲಾವಿದರಿಗೆ ಹೋಗುತ್ತೆ, ತಂತ್ರಜ್ಞರಿಗೆ ಹೋಗುತ್ತೆ, ಸ್ಟುಡಿಯೋಗಳಿಗೆ ಹೋಗುತ್ತೆ, ಸಿನಿಮಾ ಶೂಟಿಂಗ್ ಹೋಗುತ್ತೆ, ಎಕ್ಸ್ಪೆಂಡಿಚರ್ ಹೋಗುತ್ತೆ, ಒಕ್ಕೂಟಕ್ಕೆ ಹೋಗುತ್ತೆ, ಎಲ್ರಿಗೂ ಹೋಗುತ್ತೆ. ಹಾಗಾಗಿ ದುಡ್ಡು ಒಂದು ಅದೇ ನಾನು ಅವ್ರು ಹೇಳಿದ್ರ ಬಗ್ಗೆ ನಮ್ ತಪ್ಪಲ್ಲ ರೇ, ವ್ಯವಸ್ಥೆ ಆಗಿದೆ. ಒಬ್ಬ ನಿರ್ದೇಶಕಂದಲ್ಲ ಇದು, ಅರ್ಥ ಆಯ್ತಾ? ಪ್ರಶ್ನೆ ಉತ್ತರ ಕೊಡ್ಬೇಕಲ್ಲ, ಮಾತಾಡಿ, ನಾನು ಹೇಳ್ತೀನಿ. ಮನೆ ಕಟ್ಟೋನ್ ಯಾರು? ಮನೆ ಓನರ್. ಈ ಮನೆ ಕಟ್ಟೋನ್ ಯಾರು? ನಿರ್ಮಾಪಕ. ಸಿನಿಮಾ ಮಾಡೋನು, ನಿರ್ಮಾಪಕನ್ ಗೊತ್ತಿರುತ್ತೆ ಏನೆತ್ತ ಅಂತ. ಅಂತೆಲ್ಲ ಹೇಳ್ದಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ನೀವು ಪಾಪ ಮಾಡ್ಕೊಬೇಡಿ. ನೀವ್ ಯಾಕೆ ಪಾಪ ಮಾಡ್ತಿದ್ದೀರಾ ನನ್ನ ಮೇಲೆ? ಹೌದು ಹೇಳ್ತಿದ್ದೀನಿ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಶ್ನೆಗೆ ಉತ್ತರ ಬೇಕಾ ಬೇಡ ನಿಮ್ಗೆ? ನಿಮ್ ಕೇಳಿಸ್ಕೋಬೇಕಾ ಉತ್ತರ ಬೇಕಾ ಹೇಳಿ? ಒಂದು ಪ್ರಶ್ನೆ ಕೇಳ್ಬಿಟ್ಟು ಹೇಳಿ. ನಾನು ಅದಕ್ಕೆ ಬರ್ತಾ ಇದ್ದೀನಿ ಗೆಳೆಯ, ಅದನ್ನ ಇದು ಯಾಕೆ ಪ್ಯಾಕಿಂಗ್ ಮಾಡ್ತೀರಾ? ನನ್ನ ಪ್ರಶ್ನೆ ಇದೆ, ಹೇಳ್ತೀನಿ. ನೀವ್ಯಾಕೆ ಪ್ಯಾಕಿಂಗ್ ಮಾಡ್ತಿದ್ದೀರಾ? ಒಂದು ನಿಮಿಷ. ನನ್ನ ಜನ ಕೇಳಿದ್ರೆ ಯಾರಿಗೂ ಉತ್ತರ ಕೊಡ್ಬೇಕು? ಇದು ಅಟ್ಯಾಕಿಂಗ್ ಅಲ್ಲ, ಉತ್ತರ ಕೊಡ್ಬಿಡಿ. ಅವ್ರು ಹೇಳೋದೇ ಕೇಳಿಸ್ಕೋಬೇಕು. ಉತ್ತರ ಕೊಡೋದು ಒಂದು ನಿಮಿಷ.
ನನ್ನ ನೈತಿಕತೆ ಬಗ್ಗೆ ಬರಬೇಡಿ ನೀವು. ಪ್ರಶ್ನೆ ಕೇಳಿ ಅಷ್ಟೇ. ನನ್ನ ವೈಯಕ್ತಿಕವಾಗಿ ಬರಬೇಡಿ ನೀವು. ವಿಷಯ ಬೇರೆ ಕಡೆ ಹೋಗ್ತಾ ಇದೆ. ನಾನು ಹೇಳ್ತಿಲ್ಲ ಮೇಡಮ್, ನಾನು ಹೇಳ್ತಿಲ್ಲ. ಸಮಾಧಾನ ಕೇಳಿ, ಸಮಾಧಾನ ಕೇಳಿ ಹೇಳ್ತೀನಿ. ಆಯ್ತು, ಪ್ರಶ್ನೆ ಇದೆಯಲ್ಲ? ಪಬ್ಲಿಕ್ ಅಲ್ಲ ಸರ್. ಸರಿಯಮ್ಮ, ಹೌದು. ಜರ್ನಲಿಸ್ಟ್ರು ಒಬ್ರು ಕೇಳಿ, ಪ್ರಶ್ನೆ ಉತ್ತರ ಕೊಡ್ತೀನಿ. ಅವ್ರು ಮಾತಾಡುವಾಗ ನೀವು ಕೇಳ್ತೀರಾ, ನೀವು ಮಾತಾಡುವಾಗ ನೀವು ಯಾಕೆ ಕೇಳ್ತೀರಾ? ಆಮೇಲೆ ಆಯ್ತು ಬಿಡಿ. ನೀವು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಲ್ವಾ ಸರ್? ನಾವು ಪ್ರಶ್ನೆಗೆ ಉತ್ತರ ಕೊಡ್ತಿದೀವಿ. ಏನಪ್ಪ ಏನಪ್ಪ ಆಗಿದೆ ತಿರ್ಗಾ ಕೆಣಕದ್ ಬೇಕಾಗಿಲ್ಲ. ಧನ್ಯವಾದಗಳು. ನೀವು ಪ್ರಶ್ನೆಗೆ ಉತ್ತರ ಬೇಕಲ್ಲಪ್ಪ? ನೀವು ಪ್ರಶ್ನೆಗೆ ಉತ್ತರ ಕೊಟ್ಟಿವಂತೆ ಎಜುಕೇಶನ್ ಕೇಳ್ತೀರಲ್ಲ, ನಿಮ್ಮ ವ್ಯಾಪಾರ ಮಾರ್ಕೆಟ್ ಅಲ್ಲಿ ಎಷ್ಟಿದೆ? ಯಾವ್ದೋ ಕಲಾವಿದ ಆಗಿರ್ಲಿ, ನಾನು ಅವ್ರಿಬ್ರು ಅಂತ ನಿಮ್ಮ ಮಾರುಕಟ್ಟೆ ವಾಸ್ತವದಲ್ಲಿ ಎಷ್ಟಿದೆ? ಯಾವ್ಯಾವ ಮೂಲಗಳಿಂದ ಆದಾಯ ಬರ್ತಾ ಇದೆ? ಈ ಮೂಲಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಸಿನಿಮಾ ತೆರೆ ಕಂಡ ಮೇಲೆ ಚಿತ್ರಮಂದಿರಗಳಿಂದ ಎಷ್ಟು ಗಳಿಕೆ ಆಗಿದೆ, ನನ್ನ ಹಿಂದಿನ ಇತಿಹಾಸದಲ್ಲಿ ಎಷ್ಟಿದೆ ರೆವಿನ್ಯೂ, ಇದನ್ನ ತಿಳ್ಕೊಂಡು ನೀವು ಬಡ್ಜೆಟ್ ಖರ್ಚು ಮಾಡಿಸ್ತಿದ್ದೀರಾ? ಕಲಾವಿದಗಳು ಯಾರು ಮಾಡ್ತಿಲ್ಲ. ಮಾತಾಡುವಾಗ 3 ಕೋಟಿ ಇರುತ್ತೆ, ಮಾತಾಡುವಾಗ 6 ಕೋಟಿ ಇರುತ್ತೆ, ಕೈ ಹಾಕಿದ್ಮೇಲೆ 15 ಕೋಟಿ ಹೋಗುತ್ತೆ. ಎಷ್ಟು ಉದಾಹರಣೆ ಕೊಡ್ಲಿ ಕೇಳಿ? ಪ್ರಶ್ನೆ ಎಷ್ಟು ಉದಾಹರಣೆ ಕೊಡ್ಲಿ ಸರ್? ವೆಂಕಣ್ಣ ಈಗ ಅದು ಎಜುಕೇಶನ್ ಅಲ್ವಾ ಸರ್? ವೆಂಕಣ್ಣ, ಅದು ಎಜುಕೇಶನ್ ಅಲ್ವಾ? ಕಲಾವಿದನ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿ ಇಲ್ವಾ ಸರ್? ಹಾಗೆ ಎಜುಕೇಶನ್ ಬಗ್ಗೆ ನೀವು ಪ್ರಶ್ನೆ ಮಾಡಿದಾಗ ಕಲಾವಿದರ ಎಜುಕೇಶನ್ ಯಾವ ರೀತಿ ಜವಾಬ್ದಾರಿ ಇದೆ ಅಂತ ನಾವು ಕೇಳ್ತಾ ಇದೀವಿ. ಯಾರಿಗೆ ಹಕ್ಕಿ ಇದೆ ಒಬ್ಬ ನಿರ್ದೇಶಕರು ಬದಲಾಯಿಸ್ತೀವಿ? ಡಬಲ್ ಮಾಡೋದಕ್ಕೆ ನಿಮ್ಗೆ ಯಾಕೆ ನಿಮ್ದು ಮಾರ್ಕೆಟ್ ಇದೆಯಾ? ಇದೀಗ ಒಂದು ನಿಮಿಷ ನಾನು ಮಾತಾಡೋದು ಬನ್ನಿ ಮೇಡಮ್ ಮಾತಾಡಿ. ನೀವು ತಪ್ಪಿಲ್ಲ, ಕಲಾವಿದ ಬೆಳಿಬೇಕು, ಉಳಿಬೇಕಪ್ಪ. ನನ್ನ ಅರ್ಥ ಮಾಡ್ಕೊಡೋಣ. ಬೆದರಿಕೆನಾ? ಏನಪ್ಪ ನಾನ್ ಕೇಳ್ತಿರೋದು? ನಮ್ಮನ್ನು ಬೈತಿರಲ್ಲಪ್ಪ. ನಾವು ಸರಿ ಇಲ್ಲ, ನಿರ್ಮಾಪಕರು ಸರಿ ಇಲ್ಲ ಅಲ್ವಪ್ಪ? ನಾನು ನಿರ್ಮಾಪಕ ಸರಿ ಇಲ್ವಾ? ಬನ್ನಿ. ವಾದ ಮಾಡಕ್ ಬಂದಿದ್ದೀರಾ? ಏನ್ ಮಾಡಕ್ಕಾಗ್ತದೆ? ವಾದ ಮಾಡಿ ಸರ್. ಸರ್ ನೀವು ಕೇಳಿಸ್ಕೊಳ್ಳೋ ವ್ಯವಧಾನ ಇದೆ, ನಿಮ್ಗೆ ಹೇಳ್ತೀನಿ. ಅವ್ರಿಗೆ ಇಲ್ಲ, ಅವ್ರಿಗೆ ಒಂದಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಇದೆ. ಅವ್ರು ಹೇಳ್ದಂಗೆ ಯಾಕೆ ಪಿಕ್ಚರ್ ಮಾಡ್ತಾರೆ? ಯಾಕೆ ಹೇಳಿ? ಅವ್ರಿಗಂತ ಅದು ಇದೆ, ಯಾಕಂದ್ರೆ ಆ ದುಡ್ಡು ಹಾಕ್ತಾರೆ, ಅದ್ರ ತಕ್ಕ ದುಡ್ಸ್ಕೊಳೋದು ಗೊತ್ತು ಅವ್ರಿಗೆ. ಈಗ ಸಣ್ಣ ಪುಟ್ಟವ್ರು ಅದನ್ನೇ ತಕ್ಕ ಜ್ಞಾನ ಅಂತ ಹೇಳಿದ್ದವ್ರು. ನೀವ್ ಹೇಳ್ತಾರೆ ಇಂಡಸ್ಟ್ರಿನ ಮುಳುಗೋಗ್ಬಿಟ್ಟಿದೆ, ನಿರ್ಮಾಪಕರು ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಇಂಡಸ್ಟ್ರಿಲಿ ಹಂಗ್ ಮಾಡಂಗಿಲ್ಲ, ಸಿನಿಮಾನೇ ಮಾಡಂಗಿಲ್ಲ ಅಂತ ಹೇಳ್ತೀರಾ? ತಪ್ಪು ತಾನೆ, ನಿಮ್ದು ತಪ್ಪಾನೆ. ತಪ್ಪಲ್ಲ ಅದು. ತಪ್ಪೇ ಸರ್ ಅದು. ಇಂಡಸ್ಟ್ರಿ ಇಲ್ಲ ತಪ್ಪಲ್ಲ. ಅವ್ರು ಹೇಳಿ ತಪ್ಪಲ್ಲ. ಅವ್ರು ಹೇಳಿ ತಪ್ಪಲ್ಲ. ಅವ್ರು ಹೇಳಿ ತಪ್ಪಲ್ಲ. ಹೇಳ್ಬೇಡಿ. ಎಷ್ಟು ತಪ್ಪು ದಯವಿಟ್ಟು ಹೀರೋ